ಕಾಲೇಜಿನಲ್ಲಿ ಮತ್ತೊಂದು ಬಾಣಂತಿ ಸಾವು. ಬಳ್ಳಾರಿ ವೈದ್ಯಕೀಯ ಕಾಲೇಜು ಮತ್ತು ವಿಜ್ಞಾನ ಕೇಂದ್ರ ಮಂಗಳವಾರ ಮಧ್ಯಾಹ್ನ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆಯ ಬಾಣಂತಿಯೊಬ್ಬರು ಮೃತಪಟ್ಟಿದ್ದಾರೆ. ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. 25 ವರ್ಷದ ರೇಷ್ಮಾ ಗೌಸ್ಪೀರ್ ಎಂಬುವವರಿಗೆ ಜನವರಿ 4ರಂದು ಸಿಜರಿನ್ ಹೆರಿಗೆ ಮಾಡಲಾಗಿತ್ತು. 4 ದಿನಗಳ ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದರು. ಬಳಿಕ ಅವರಿಗೆ ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡಿದ್ದು ಜನವರಿ 14ರಂದು ಮತ್ತೆ ಬಿಮ್ಸ್ ದಾಖಲಿಸಿ ಕೃತಕ ಉಸಿರಾಟದಲ್ಲಿಟ್ಟು ಚಿಕಿತ್ಸೆ ಕೊಡಲಾಗಿತ್ತಾದರೂ ಮಂಗಳವಾರ ಕೊನೆ ಉಸಿರೆಳೆದಿದ್ದಾರೆ ಎಂದು ಆಸ್ಪತ್ರೆಯ ವೈದ್ಯರು ತಿಳಿಸಿದರು. ವೈದ್ಯರ ನಿರ್ಲಕ್ಷ್ಯದಿಂದಲೇ ರೇಷ್ಮಾ ಸಾವಾಗಿದೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಆದಷ್ಟು ಬೇಗನೆ ನಿರ್ಲಕ್ಷ್ಯ ವಹಿಸಿದ ವೈದ್ಯರ ಮೇಲೆ ತನಿಖೆ ನಡೆಸಿ ಕ್ರಮ ಕೈಗೊಂಡಿಲ್ಲ ಅಂದರೆ ಭೀಮ್ ಆರ್ಮಿ ಏಕ್ತಾ ಮಿಷನ್ ಸಂಘಟನೆಯ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಉಗ್ರವಾದ ಹೋರಾಟ ನಡೆಸುತ್ತೇವೆ ಎಂದು ಅವರು ತಿಳಿಸಿದರು. ಈ ಕುರಿತು ಪ್ರತಿಕ್ರಿಯಿಸಿರುವ ವೈದ್ಯರು, ರೇಷ್ಮಾ ಅವರಿಗೆ ಶ್ವಾಸಕೋಶದಲ್ಲಿ ತೊಂದರೆ ಕಾಣಿಸಿಕೊಂಡಿತ್ತು. ಸಿಜರಿನ್ಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ. ನಾವು ಎಲ್ಲಾ ರೀತಿಯ ಚಿಕಿತ್ಸೆಗಳನ್ನು ನೀಡಿದ್ದೆವು ಎಂದು ಹೇಳಿದರು. ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ, ನ್ಯೂಸ್ 24 ಕನ್ನಡ, ಬಳ್ಳಾರಿ. ಎಲ್ಲ ನಾರ್ಮಲಿ ಮಕ್ಕಳು ಬಂದು ಆಯಾಸ ಬರ್ತಕ್ಕಂತ ಹೇಳಿದ್ರು ಅವರು ಅಡ್ಮಿಟ್ ಮಾಡ್ಕೊಳ್ಳೋಲ್ಲ. ನಾವು ಗಲಾಟೆ ಮಾಡಿದಾಗ ಆಯಾಸ ದಮ್ಮಕ್ಕೆ ಬರುತ್ತೆ ಅಂತ ಹೇಳಿ ಗಲಾಟೆ ಮಾಡಿದ ನಂತರ 2 ತಾಸು ನಂತರ ಅವರು ನಮ್ಮ ಅಡ್ಮಿಟ್ ಮಾಡ್ಕೊಂಡಿದ್ರು. 2 ತಾಸು ನಂತರ ಅಡ್ಮಿಟ್ ಮಾಡ್ಕೊಂಡು ಅದು ಸೀರಿಯಸ್ ಆಗಿದೆ ಅಂತಂದರೆ ಮತ್ತು ಅವರೇ ಆಕ್ಸಿಜನಲ್ಲಿ ಇಟ್ಟು ಅಲ್ಲಿಂದ ಅಲ್ಲಿ ಇರಲಿಲ್ಲ ಅಂತೇಳಿ ಮತ್ತು ಇದಕ್ಕೆ ಆಪರೇಷನ್ ಥಿಯೇಟ್ರಿಗೆ ಹೋಗ್ಬೇಕಾಗಿತ್ತು. ಆಕ್ಸಿಜನ್ ಯೂಸ್ ಮಾಡ್ಕೊಂಡು ಅವಾಗ ರಿಪೋರ್ಟ್ ಬಂದು ಮತ್ತು ನೈಟು ಇಲ್ಲಿ ಕರ್ಕೊಂಡ್ಬಂದಿದ್ದೆ. ಆ ನೈಟ್ ಕರ್ಕೊಂಡ್ಬಂದು 14ನೇ ತಾರೀಕಿಗೆ ಸಾಯಂಕಾಲದಿಂದ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ದಾರೆ. ಫಸ್ಟ್ ಏನಂದ್ರು ಇನ್ಫೆಕ್ಷನ್ ಆಗಿದೆ ಒಳಗಡೆ, ಒಲಿಗೆ ಕರೆಕ್ಟಾಗಿ ಆಗ್ತಿಲ್ಲ. ತಾವೇ ಒಪ್ಪಿಲ್ಲ, ತಾವೇ ಹೇಳಿದ್ದಾರೆ ಒಲಿಗೆ ಕರೆಕ್ಟಾಗಿ ಆಗಿಲ್ಲ. ಅವತ್ತು ಡ್ರೆಸ್ಸಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. 9 ಡೇಸ್ಗೆ ನೀವು ಡ್ರೆಸ್ಸಿಂಗ್ ಮಾಡ್ತೀವಿ, ಅವತ್ತೇ ಬನ್ನಿ ಅಂತ ಅವರೇ ಹೇಳಿದ್ರು. ಅದು ನಾವು 9 ಡೇಸ್ಗೆ ಆಯಾಸನ ತೋರಿಸ್ಕೊಂಡು ಅಂತ ಒಲಿಗೆ ಹಾಕ್ಸ್ಕೊಂಡು ಹೋಗೋದಂತ ನಾವು 2 ಆಗುತ್ತೆ ಅವತ್ತು ಬಂದಿದ್ವಿ. ಅವತ್ತು ಬಂದಾಗ ಅವ್ರೇನಾದ್ರು ಒಲಿಗೆ ಕರೆಕ್ಟಾಗಿ ಇದಾಗಿಲ್ಲ, ಹುಚ್ಚಾಗಿ ಇದಾಗಿದೆ ಅಂತ ಇನ್ಫೆಕ್ಷನ್ ಆಗಿದೆ ಅಂತ ತಾವೇ ನಮ್ಮದು ಚೆಕ್ ಮಾಡ್ಕೊಂಡ್ಬಂದು ಇಲ್ಲ ಇನ್ಫೆಕ್ಷನ್ ಆಗಿದೆ, ಕ್ಯೂ ಆಗಿದೆ ಅಂತೇಳಿ ಅಂದಾಗ ಮತ್ತೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತೇಳಿ ಅವಾಗ ಆಯಾಸನ ಸ್ಟಾರ್ಟ್ ಆಗುತ್ತೆ. ಅವಕಾಶ ನಾವೆಲ್ಲ ಎರಡನಿಗಂತ ಒಬ್ಬರಿಗೆ ಕರ್ಕೊಂಬಂದಾರ ಕರ್ಕೊಂಬಂದಾರಂತೇಳ. ಕರ್ಕೊಂಬಂದ್ಮೇಲೆ ಮಾಮೂಲಿಯರಿಗೆ ಆತಂತಂದು 2 ದಿನ ಅವ್ರಿಗೆ ಹಿಂಸೆ ಮಾಡಿಬಿಟ್ಟಾರ. ಹಿಂಸೆ ಮಾಡಿದ್ಮೇಲೆ ಅದು ಆಯಾಸ ಬಂದ್ಮೇಲೆ ಇವ್ರು ಯಾರಿಗೆ ಕೇಳಿದಾಗ ಸಿಜರಿನ್ ಮಾಡಿ ತಂದು ವಾಡಿಗೆ ಹಾಕಿಬಿಟ್ಟಾರ. ಅದು ವಾಡಿಗೆ ಹಾಕಿದ್ಮೇಲೆ ಒಂದು ಪೈಪು ಸೇರಿಸಿಲ್ಲ, ಒಂದು ಡ್ರೆಸ್ಸಿಂಗ್ ಮಾಡಿಲ್ಲ, ಕಾಲ್ ಮಾಡಿ ಪೈಪ್ ಕೂಡ ಕೊಟ್ಟಿಲ್ಲ ಎಮ್ಮಗ. ಅದು ಕಾಲ್ ಮಾಡಿ 3 ದಿನ ಆದಮೇಲೆ ಕಾಲ್ ಮಾಡಿದ್ರು ಮೇಡಮ್ ಅಂತಂದು ಆ ಸಿಸ್ಟರ್ ಎಮ್ ಅಂತ ಹೋದ್ರೆ ಮನೆಗೆ ಹೋದ್ಮೇಲೆ ಕಾಲ್ ಮಾಡಿತಾಳೆ, ಹೋಗು ಏನಾಗೈತೆ ಟೈಮ್ ಬೇಸದ ಕರ್ಕೊಂಡು ನಡಿ ಅಂತಂದು 3 ದಿನದಾಗ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸ್ಬಿಟ್ಟಾರ. ಇಲ್ಲಿದ್ದು ಹೋಗುವಾಗ ಆಯಾಸ ಐತಿ ಅಂತ ಮನೆಗೆ ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಟ್ಟಾರ. 4 ದಿನ ಆದ್ರೂ ಕಾಲ್ ಮಾಡೋದಿಲ್ಲ. ಅಲ್ಲಿ ಡಾಕ್ಟ್ರ್ ತಕ್ಕ ತೋರಿಸಿದ್ರೆ ಮತ್ತೆ ಎಲ್ಲಿ ತೋರಿಸಿರಮ್ಮ ಅಲ್ಲಿಗೆ ಹೋಗ್ಬಿಡ್ರಿ ಅಂತ ಹೇಳ್ಯಾರ. ಮತ್ತೆ ಅವ್ರು ಚೆಕ್ ಮಾಡಿಬಿಟ್ಟು ಇಂಜೆಕ್ಷನ್ ಮಾಡಿ ಎಲ್ಲ ನಾರ್ಮಲ್ ಆಗುತ್ತೆ ಡೆಲಿವರಿ. ಅಂದರೆ ಶನಿವಾರ ಮಾರ್ನಿಂಗ್ ನಾವು 1 ಗಂಟೆಗೆ ಇಲ್ಲಿ ಅಡ್ಮಿಟ್ ಮಾಡ್ತೀವಿ. ನಾರ್ಮಲ್ ಆಗುತ್ತೆ, ಎಲ್ಲ ನೋವು ಕಾಣಿಸ್ಕೊಂಡಿದೆ, ದಪ್ಪ ಕಾಲುಗಳು ಇದಾಗುತ್ತೆ. ನಾರ್ಮಲ್ ಆಗುತ್ತೆ, ಯಾಕೆ ಔಷಧ ಕೊಡ್ತೀವಿ, ನಾರ್ಮಲ್ ಆಗುತ್ತೆ, ವೇಟ್ ಮಾಡಿ ಅಂತ ಅವರು ಡಾಕ್ಟರ್ಸ್ ಮಾಹಿತಿ. ಯಾಕಂದ್ರೆ ಅವ್ರು ಹೇಳಿದಾರಲ್ಲ ನಾರ್ಮಲ್ ಆಗುತ್ತೆ ಅಂದ್ರೆ ನಾವು ಬೆಟ್ರಲ್ಲ ಅಂತೇಳಿ ನಾವು ಹಂಗೆ ಅಲ್ಲಿ ಹೇಳಿದ ತಕ್ಕನ ಅವ್ರು ಅಲ್ಲಿ ಇದು ಏನಾಗಿದೆ, ಇದು ನಾವು ಪ್ರತಿಯೊಂದು ದಿನದ್ದು ಇನ್ಫಾರ್ಮೇಷನ್ ಕಳಿಸ್ತಾರೆ. ಅದನ್ನು ಪೇಷಂಟ್ ಕಂಡೀಷನ್ ಹೇಗಿದೆ ಇದನ್ನು ನಾವು DHO ಮುಖೇನ ನಾವು DC ಕೂಡ ಸಬ್ಮಿಟ್ ಮಾಡಿದ್ದೀವಿ. ಪ್ರತಿದಿನ DC ಅವರು ಕೂಡ ಇದ್ರ ಬಗ್ಗೆ ನಮಗೆ ವಿವರಗಳು ಕೂಡ ತಗೊಳ್ತಾ ಇದ್ದೀವಿ. ಎಲ್ಲ ಸ್ಕ್ಯಾನಿಂಗ್ ಕಾಲದ ಸ್ಕ್ಯಾನಿಂಗ್ ಇಲ್ಲ ಅಂದ್ರೂ ಕಾಲದ ಎಪ್ಪು ಕಟ್ಟಿದ್ದು ಆಲ್ರೆಡಿ ನಮಗೆ ಗೊತ್ತು, ಕಾಲು ದಪ್ಪ ಆಗಿದೆ, ಇದೇ ಕಾರಣ ಇತ್ತು. ಸ್ಕ್ಯಾನಿಂಗ್ ಅನ್ನೋದು ಜಸ್ಟ್ ಕನ್ಫರ್ಮೇಷನ್ ಅಷ್ಟೇ ಬಿಟ್ಟು ಅದು ಇಲ್ಲ ಅಂದ್ರೂ ನಾವು ಒಂದು ಟ್ರೀಟ್ಮೆಂಟ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಅವ್ರಿಗೆ ಹೇಳಿದ್ದೀವಿ. ಅದನ್ನ ಏನು ಸಿಬ್ಬಂದಿಗಳು ಸರಿಯಾಗಿ ಕೆಲಸ ಮಾಡೋಲ್ಲ, ನಿಮ್ಗೇನಂತೀರ ಸರ್? ಇವಾಗ ನೆಗ್ಲೆಸಿಂದ ಈ ಥರ ಆಗಿರೋದು ನಮ್ಗೆ ಇಲ್ಲೇನಾದರೆ ದಿನಕ್ಕೆ ಒಂದು 30-35 ಪೇಷಂಟ್ಸ್ ಅಡ್ಮಿಟ್ ಆಗ್ತಾರೆ. ಆಪ್ರೇಷನ್ ನಾವು ದಿನಕ್ಕೆ ಒಂದು 15ರಿಂದ 20 ಸಿಜರಿನ್ ಮಾಡ್ತೀವಿ ಆಪ್ರೇಷನ್. ಸೊ ಯಾರಿಗಾದ್ರೂ ಒಬ್ಬರಿಗೆ ಈ ಥರ ಇನ್ಫೆಕ್ಷನ್ ಆಗಿರ್ಬೋದು, ಇದನ್ನು ಆಗೋ ಚಾನ್ಸಸ್ ಇದೆ, ಅಲ್ಲಗಳಂಗಿಲ್ಲ, ಆದರೂ ಆಗಿರ್ಬೋದು. ಬಟ್ ಟೋಟಲಿ ನಾವು ಈ 1 ವರ್ಷದಲ್ಲಿ 7,000ದಿಂದ 9,000ವರೆಗೂ ಡೆಲಿವರಿ ಮಾಡ್ತೀವಿ, ಆಪ್ರೇಷನ್ ಮಾಡ್ತೀವಿ. 9,000 ಪೇಷಂಟ್ಸ್. ಇದರಲ್ಲಿ ಒಂದು 15 ಜನ 20 ಜನಕ್ಕೆ ಒಬ್ಬೊಬ್ಬರಿಗೆ ಹಿಂಗೆ ಆಗಿರ್ಬೋದು, ನಾವು ಇಲ್ಲ ಅಂತ ಹೇಳೋಕ್ಕಾಗಂಗಿಲ್ಲ. ಹಂಗೆ ಇನ್ಫೆಕ್ಷನ್ ಆದರೂ ಆಗಿರ್ಬೋದು.